ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕ ಉಪಕರಣಗಳ ಮಹತ್ತರ ಸಾಧನೆ. ವೀಕ್ಷಕರೇ, ಜಗತ್ತು ವೈಜ್ಞಾನಿಕವಾಗಿ ಬೆಳವಣಿಗೆ ಕಂಡು ಹಲವಾರು ಕ್ಷೇತ್ರಗಳಲ್ಲಿ ವೈಜ್ಞಾನಿಕತೆಯಿಂದ ಮೈಲುಗಳು ಸೃಷ್ಟಿ ಮಾಡಿದೆ. ಭಾರತ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಇವತ್ತಿನ ಮಾನವನ ಬದುಕಿಗೆ ಬಹಳಷ್ಟು ಸಹಕಾರಿಯಾಗಿದೆ. ಬದಲಾವಣೆ ಜಗತ್ತಿನ ನಿಯಮ, ಆದರೂ ಬದಲಾವಣೆಗೆ ಸೆಡ್ಡು ಹೊಡೆಯುವಷ್ಟು ಮನುಷ್ಯನ ಜ್ಞಾನ ಮತ್ತು ವೈಜ್ಞಾನಿಕತೆ ಬೆಳೆದು ನಿಂತಿದೆ. ನಾವು ಈಗ ಹೇಳಲು ಹೊರಟಿರುವ ವಿಷಯವು ವೈಜ್ಞಾನಿಕವಾಗಿದೆ. ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಆನೆ ಮಾನವ ಸಂಘರ್ಷ ನಡೆಯುತ್ತಲೇ ಇದೆ. ಆನೆಯ ದಾಳಿಗೆ ಪ್ರಾಣ ಬಿಟ್ಟವರ ಸಂಖ್ಯೆ ಹಲವಾರು. ಆ ಆನೆ ಮಾನವ ಸಂಘರ್ಷವನ್ನ ತಡೆಯಲು ಹಲವಾರು ರೀತಿಯಲ್ಲಿ ಕ್ರಮ ಕೈಗೊಂಡರೂ ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಕಾಣಲೇ ಇಲ್ಲ. ರೈತ ತಾನು ಬೆಳೆದ ಬೆಳೆಯನ್ನ ಉಳಿಸಿಕೊಳ್ಳಲು ಸಾಹಸ ಪಡುತ್ತಿದ್ದಾನೆ. ಕೊಡಗಿನ ಜನರು ಸೌಂದರ್ಯದ ಸೊಬಗಿನಲ್ಲಿ ಬೆಳೆದರೂ ಇಲ್ಲಿನ ಪ್ರಕೃತಿಗೆ ಹೊಂದಿಕೊಂಡಿರುವ ವನ್ಯ ಮೃಗಗಳ ಜೊತೆ ಮಾನವರು ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಹಾಗಂತ ಸುಮ್ಮನೆ ಕೂತರೆ ಇಲ್ಲಿನ ಜನರಿಗೆ ನೆಮ್ಮದಿ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಆನೆ ಮಾನವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅರಣ್ಯದ ಅಂಚಿನಲ್ಲಿ ಜೀವ ಬಿಗಿ ಹಿಡಿದು ಬದುಕುವ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಸಮಸ್ಯೆಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಐ ಆಧಾರಿತ ಸ್ಮಾರ್ಟ್ ಕ್ಯಾಮೆರಾ ಅಳವಡಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಈ ಎಐ ಆಧಾರಿತ ಕ್ಯಾಮೆರಾ ವಿಶೇಷತೆ ಏನೆಂದರೆ ಆನೆ ಮಾನವ ಸಂಘರ್ಷ ನಿರ್ವಹಣೆಯನ್ನ ಪ್ರತಿಕ್ರಿಯಾತ್ಮಕದಿಂದ ಮುಂಚಿತವಾಗಿ ಜನರಿಗೆ ಸೂಚನೆ ನೀಡುವ ಉಪಕರಣ ಇದಾಗಿದೆ. ಈ ಎಐ ಕ್ಯಾಮೆರಾ ಅರಣ್ಯ ಗಡಿಗಳಲ್ಲಿ ಆನೆಗಳ ಚಲನವಲನವನ್ನ ಲೈವ್ ಟೈಮ್ ನಲ್ಲಿ ಗುರುತಿಸಿ ಆನೆ ಪತ್ತೆಯಾದ ಕ್ಷಣದಲ್ಲಿ ಸ್ಮಾರ್ಟ್ ಕ್ಯಾಮೆರಾ ಆಪ್ ಮೂಲಕ ಅರಣ್ಯ ಸಿಬ್ಬಂದಿ ಹಾಗೂ ಅವಶ್ಯಕತೆ ಇದ್ದಲ್ಲಿ ಆಯ್ದ ಆ ಭಾಗದ ಸ್ಥಳೀಯರಿಗೆ ಸೈರನ್ ಹೊಡೆಯುವ ಮೂಲಕ ಎಚ್ಚರಿಕೆ ನೀಡಲಾಗುತ್ತದೆ. ಅಲ್ಲದೆ ಆನೆ ಕಂಡಿಗಳ ಪ್ರದೇಶದಲ್ಲಿ ಮೈಕ್ ಅಳವಡಿಸಿದ್ದು ಕ್ಯಾಮೆರಾಕ್ಕೆ ಆನೆ ಕಂಡ ಕ್ಷಣಾರ್ಧದಲ್ಲಿ ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ಸೈರನ್ ಹೊಡೆಯುವ ಮೂಲಕ ಎಚ್ಚರಿಕೆ ನೀಡುತ್ತದೆ. ಅಲ್ಲದೆ ಬೆಳೆ ಹಾನಿ ಮತ್ತು ಪ್ರಾಣಹಾನಿ ಸಂಭವಿಸುವ ಮುನ್ನವೇ ಎಚ್ಚರಿಕೆ ಸಂದೇಶ ನೀಡಲು ಪ್ರಮುಖ ಪಾತ್ರ ವಹಿಸಿದೆ. ಈ ಎಐ ಆಧಾರಿತ ಕ್ಯಾಮೆರಾದ ಬೆಲೆ 2 ಲಕ್ಷ ತಲುಗಲಿದ್ದು ಅದರ ಅಳವಡಿಕೆ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಮೊದಲು ಕಾರ್ಯನಿರ್ವಹಿಸುತ್ತಿದೆ. ತಾಲೂಕಿನ 14 ಕಡೆ ಅಳವಡಿಸುವುದು. ಕೂಪಿನಹಾಡಿ, ಕೃಷ್ಣಪ್ಪನಹಾಡಿ, ಕಾಜೂರು ಭಾಗದಲ್ಲಿ 2 ಕ್ಯಾಮೆರಾ, ಬಾಣವಾರ, ಯಲಕನೂರು, ಯಡವನಾಡು ಭಾಗಗಳಲ್ಲಿ ಅಳವಡಿಸಿದರೆ ಕುಶಾಲನಗರ ತಾಲೂಕಿನಲ್ಲಿ ಬಾಲ್ನೂರು, ಆನೆಕಂಡಿ, ಚಟ್ನಳ್ಳಿಯ ಕಂಡಕೇರೆ, ಆನೆಕಾಡು, ಸಿದ್ದಾಪುರ, ಮಲ್ದಾರಿ, ಅತ್ತಿಮಂಗಳ ಜಂಕ್ಷನ್ ಈ ಪ್ರದೇಶಗಳಲ್ಲಿ ಅಳವಡಿಕೆ ಮಾಡಿದ್ದು ಅರಣ್ಯ ಇಲಾಖೆಯ ಕಾರ್ಯವೈಖರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂತರ್ಗೌಡರವರು ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಈ ಎಐ ಸ್ಮಾರ್ಟ್ ಕ್ಯಾಮೆರಾದ ವಿಶೇಷತೆಗಳನ್ನ ತಿಳಿಯಲು 1 ವರ್ಷದ ಹಿಂದೆ ಬೆಂಗಳೂರಿನಲ್ಲಿರುವ ಟೆಕ್ಚಾಟ್ ಎಂಬ ಕಂಪನಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಮತ್ತು ಕಂಪನಿಯವರೊಂದಿಗೆ ಚರ್ಚಿಸಿ ಇದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಬಹುದು ಎಂಬುದರ ಬಗ್ಗೆ ಮಾಹಿತಿ ಪಡೆದು ಇದರಿಂದ ಜನರಿಗೆ ಸಹಕಾರಿಯಾಗಬಹುದು ಎಂಬ ನಿಟ್ಟಿನಲ್ಲಿ ಕೊಡಗಿನಲ್ಲಿ ನಡೆಯುತ್ತಿರುವ ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಕಡಿವಾಣ ಹಾಕುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಗಣಗೂರು. ಸೊ ಇಲ್ಲಿ ಲೊಕೇಶನ್ನು ಈಗ ಇಲ್ಲೊಂದು ನಿನ್ನೆ ಸಂಜೆ 3 ಆನೆ ದಾಟಿದ್ದು ಕಾಜೂರಲ್ಲಿ. ಸೊ ಈ ರಿಯಲ್ ಟೈಮ್ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಆ ಲೊಕೇಶನ್ನು ಮ್ಯಾಪಲ್ಲಿ ಅವ್ರು ಅಲ್ಲಿಗೆ ಈಸಿಯಾಗಿ ರೀಚ್ ಆಗಿ ಸೊ ಆನೆಗಳು ಪಾಸ್ ಆಯಿತಾ, ಯಾವ ಕಡೆ ಪಾಸ್ ಆಗಿದೆ, ಆ ಥರ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು. ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದೀವಿ. ಬಟ್ ಇದೊಂದು ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿ ತುಂಬ ವೆಹಿಕಲ್ಸು ಮತ್ತು ತುಂಬ ಜನ ಎಸ್ಟೇಟಿಂದ ವಿಲೇಜಸ್ಸು ಓಡಾಡ್ತಾ ಇರ್ತಾರೆ. ಕೆಲವೊಂದು ಸಿಚುವೇಷನ್ಸಲ್ಲಿ ಆನೆಗಳು ಪಾಸ್ ಆಗೋ ಟೈಮಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ. ಈವನ್ ವೆಹಿಕಲ್ಸು ತುಂಬ ಸ್ಪೀಡಲ್ಲಿ ಬರೋದ್ರಿಂದ ಸಡನ್ನಾಗಿ ಆನೆ ಪಾಸ್ ಆಗೋದು ಗೊತ್ತಾಗೋಲ್ಲ. ಸೊ ಆವಾಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಸಿಚುವೇಷನಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 100 ಮೀಟರ್ಸ್ ಆಚೆ 100 ಮೀಟರ್ ಈಚೆ ಸಿಗ್ನಲ್ಸು ಮತ್ತು ಊಟರ್ಸ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಈವನ್ ಲೈಟ್ ಸಿಗ್ನಲ್ಸು ಅದ್ರ ಜೊತೆಗೆ ಸೌಂಡ್ ಸಿಗ್ನಲ್ ಬರುತ್ತೆ.
ಎಲಿಫೆಂಟ್ಸ್ ಕ್ರಾಸ್ ಆಗ್ತಾ ಇದ್ದಾಗ ಒಂದು ನೋಟಿಫಿಕೇಷನ್ ಒನ್ಸ್ ಆನೆಗಳು ಕ್ರಾಸ್ ಆದಮೇಲೆ ಆ ಲೈಟ್ಸ್ ಅಗೇನ್ ಗ್ರೀನಿಗೆ ಟರ್ನ್ ಆಗುತ್ತೆ. ಸೊ ವೆಹಿಕಲ್ಸ್ ಮೂವ್ ಆಗ್ಬೋದು. ಓಕೆ, ಸೊ ಅದೇ ಥರ ರೋಡ್ ಸೈಡ್ ನೋಟಿಫಿಕೇಷನ್ ಹೇಗೆ ಕೊಡ್ತೀವಿ, ಇಲ್ಲಿ ನಿಯರ್ ಬೈ ಎಸ್ಟೇಟ್ಸ್ ಆಗಿರ್ಬೋದು, ವಿಲೇಜಸ್ಸಿಗೂ ಲೈಟ್ ಸಿಗ್ನಲ್ಲು ಮತ್ತು ಸೌಂಡ್ ಸಿಗ್ನಲಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಅದು ಒಂದು 5ರಿಂದ 10 ಕಿಲೋಮೀಟರ್ ರೇಂಜವರೆಗೂ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಇನ್ ಕೇಸ್ ಕೆಲವೊಂದು ಸಿಚುವೇಷನ್ಸಲ್ಲಿ ಎಲಿಫೆಂಟ್ಸು ವಿಲೇಜಸ್ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ರೀಚ್ ಆಗೋ ಮೂಮೆಂಟಿಗೆ ಮುಂಚೆನೇ ನಾವು ಅಲ್ಲಿ ಇನ್ಫಾರ್ಮೇಷನ್ನ ರೀಚ್ ಔಟ್ ಮಾಡಿಸಿ ಅಟ್ಲೀಸ್ಟ್ ವಿಲೇಜರ್ಸು ಸ್ವಲ್ಪ ಅಲರ್ಟ್ ಆಗಿರೋ ಥರ ಡಿಪಾರ್ಟ್ಮೆಂಟ್ಸಿಗೆ ಇನ್ಫಾರ್ಮೇಷನ್ನು ಮೊದಲೇ ಇಂಟಿಮೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಇಂಪ್ಲಿಮೆಂಟ್ ಆಗ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತ. ನಾನು ಟೆಕ್ಚಾಂಡ್ ಕಂಪನಿಯಿಂದ ಬರ್ತಿದ್ದೀನಿ. ಈಗ ಲಾಸ್ಟ್ 1 ಇಯರಿಂದ ಸೋಮವಾರಪೇಟೆ ರೇಂಜಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಕೇಸಸ್ ತುಂಬಾ ಜಾಸ್ತಿ ಆಗಿತ್ತು. ಸೊ ಈಗ ಲಾಸ್ಟ್ 1 ಇಯರಿಂದ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ರಿಸರ್ಚ್ ಮಾಡಿ ಈ ಫ್ರೀಕ್ವೆಂಟಾಗಿ ಆನೆ ದಾಟೋ ಜಾಗಗಳನ್ನೆಲ್ಲ ಐಡೆಂಟಿಫೈ ಮಾಡಿ ನಾವೊಂದು ಲೇಟೆಸ್ಟು AI ಟೆಕ್ನಾಲಜಿನ ಎನೇಬಲ್ ಮಾಡಿ ಕ್ಯಾಮರಾಸ್ನ ಒಂದು 6 ಲೊಕೇಶನಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ 6 ಲೊಕೇಶನಲ್ಲಿ ಅದು ಆನೆಗಳದ್ದು ಫ್ರೀಕ್ವೆಂಟ್ ಮೂಮೆಂಟ್ ಇರುತ್ತೆ. ಈಗ ಡಿಪಾರ್ಟ್ಮೆಂಟ್ಸವರು ದೇ ವಿಲ್ ಬಿ ಅಲ್ಲಿ ಇಲ್ಲಿ ಆಕ್ಯುಪೈ ಆಗಿರ್ತಾರೆ. ಸೊ ಆ ಥರ ಸಿಚುವೇಷನ್ಸಲ್ಲಿ ಆನೆ ಆ ಮೂಮೆಂಟಿಗೆ ಬಂದ ತಕ್ಷಣ ನಾವು ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನು ಡಿಪಾರ್ಟ್ಮೆಂಟ್ಸಿಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀವಿ. ಸೊ ಈಗ ಡಿಪಾರ್ಟ್ಮೆಂಟ್ಸವರು ಆ ಮೂಮೆಂಟಲ್ಲಿ ಕೂಡಲೇ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಆನೆಗಳನ್ನ ಆದಷ್ಟು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಇದೇ ಥರ ವಿಲೇಜಸ್ಸು ಇಲ್ಲ ಇಲ್ಲಿ ನಿಯರ್ ಬೈ ಸ್ಥಳೀಯರು ತೋಟದಲ್ಲಿ ಕೆಲಸ ಮಾಡೋರಾಗಲಿ ಇಲ್ಲಾಂದರೆ ಆಚೆ ಈಚೆ ರೋಡಲ್ಲಿ ಪಾಸ್ ಆಗೋರಾಗಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಈ ಥರ ಸಿಚುವೇಶನ್ ಅಲರ್ಟಿಂಗ್ ಸಿಸ್ಟಮಿಂದ ಇನ್ಫಾರ್ಮೇಷನ್ ಬಂದಾಗ ಅದನ್ನು ಕನ್ಸಿಡರ್ ಮಾಡಿ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ನ ತೊಗೊಂಡ್ರೆ ಈ ಥರ ಸೊಲ್ಯೂಷನಿಂದ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಈಗ ರೀಸೆಂಟಾಗಿ ಇದೇ ಥರ ನಾವು ಇನ್ನೂ 6 ಕ್ಯಾಮ್ರಾನ ಕುಶಾಲನಗರಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ. ಕುಶಾಲನಗರಲ್ಲೂ ತುಂಬ ಫ್ರೀಕ್ವೆಂಟಾಗಿ ಆನೆ ಮೂಮೆಂಟ್ಸ್ ಇದೆ ಕೆಲವೊಂದು ರೀಜನ್ಸಲ್ಲಿ. ಈಗ ಆಲ್ಮೋಸ್ಟ್ 1 ತಿಂಗಳಿಂದ ಸುಮಾರು ಕಡೆ ಇನ್ಸ್ಟಾಲ್ ಆಗಿದ ಮೇಲೆ ಒಂದು 10 to 15 ಎಲಿಫೆಂಟ್ಸ್ ಐಡೆಂಟಿಫೈ ಆಗಿದೆ. ಸೊ ಅಲರ್ಟ್ ಸಿಸ್ಟಮ್ಸು ತುಂಬ ಆ್ಯಕ್ಟಿವ್ ಆಗಿ ಡಿಪಾರ್ಟ್ಮೆಂಟ್ ಪೀಪಲಿಗೆ ನಿಯರ್ ಬೈ ವಿಲೇಜಸ್ಸಿಗೆ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಸೊ ಅವ್ರು ಇಮಿಡಿಯೇಟ್ ಆ್ಯಕ್ಷನ್ಸ್ ತೊಗೊಂಡು ಆದಷ್ಟು ಫಾರೆಸ್ಟ್ ಪ್ಯಾಚಸ್ಸಿಂದ ವಿಲೇಜಸ್ಸು ಇಲ್ಲ ತೋಟಗಳಿಗೆ ಎಂಟ್ರ್ ಆಗದೆ ಇರೋ ಥರ ಮಾನಿಟರ್ ಮಾಡ್ತಾ ಇದ್ದಾರೆ. ಈಗ ಆ್ಯಪಿದು ಸ್ಯಾಂಪಲ್ಲು ತೋರಿಸ್ತೇನೆ ನಾನು ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಪಲ್ಲಿ ಇಮಿಡಿಯೇಟಾಗಿ ಸಂಜೆ ಟೈಮಲ್ಲಿ ಒಂದು ಪಾಸ್ ಆದಾಗ ವಿತ್ ಲೊಕೇಶನ್ನು ಯಾವ ಟೈಮಲ್ಲಿ ಪಾಸ್ ಆಯಿತು, ಈ ಥರ ಎಷ್ಟು ಆನೆ ಇದೆ ಇದು ಇಮಿಡಿಯೇಟಾಗಿ. ಸೊ ಅಲ್ಲಿಂದ ರೋಡಿಂದ ಕ್ರಾಸ್ ಆಗೋಕ್ಕೆ ಮುಂಚೆನೇ ಈ ಥರ ಇನ್ಫಾರ್ಮೇಷನ್ ಬಂದಿರುತ್ತೆ. ಸೊ ಈಗ ಇಲ್ಲಿ ನಿಯರ್ ಬೈ ಕ್ಯಾಂಪಿಂದ ಇಲ್ಲ ಡಿಪಾರ್ಟ್ಮೆಂಟವ್ರು ಯಾರು ಇರ್ತಾರೆ ಸೊ ಅವ್ರು ಬಂದು ಅಟೆಂಡ್ ಮಾಡಿ ಅದನ್ನು ರೆಸ್ಪಾಂಡ್ ಮಾಡಿ ಆದಷ್ಟು ಫಾರೆಸ್ಟಿಂದ ವಿಲೇಜಿಗೆ ಬರದೇ ಇರೋ ಥರ ಅವರೊಂದು ಪ್ರಿಕಾಷನರಿ ಮೆಥಡ್ಸ್ನ ತಗೊಳ್ತಾ ಇದ್ದಾರೆ. ಇನ್ ಕೇಸ್ ವಿಲೇಜಿಂದ ಲೊಕೇಶನ್ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.